ಅನಂತ ಜೀವನ ಗಂಗಾ ವೀಕ್ಷಿಸುತ್ತಿರುವ ಎಲ್ಲ ಭಕ್ತವೃಂದದವರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಶಬರಿಯು ಕ್ಷತ್ರಿಯ ರಾಜ ಮತ್ತು ಬೇಡರ ತಾಯಿಗೆ ಜನಿಸಿದವಳು. ಆಕೆಯ ಮದುವೆ ನಿಶ್ಚಯವಾದಾಗ ತಂದೆ ತಾಯಂದಿರು ಮದುವೆ ಔತಣಕ್ಕಾಗಿ ಸಾವಿರಾರು ಪ್ರಾಣಿಗಳನ್ನು ಕಲೆ ಹಾಕಿದರು. ತನಗೋಸ್ಕರ ಇಷ್ಟೊಂದು ಪ್ರಾಣಿಗಳು ಬಲಿಯಾಗುವುದನ್ನು ಕಂಡು ಶಬರಿಗೆ ಸಹಿಸಲಾಗಲಿಲ್ಲ. ಆದ್ದರಿಂದ ಮದುವೆಯಾಗದೆ ದೇವರ ಚಿಂತನೆಯಲ್ಲೇ ಕಾಲ ಕಳೆಯಲು ನಿರ್ಧರಿಸಿ ತನ್ನ ತಂದೆ ತಾಯಿಗಳನ್ನು ತೊರೆದು ಕಾಡಿಗೆ ಹೊರಟು ಹೋದಳು. ಮಾತಂಗ ಋಷಿ ತನ್ನ ಆಶ್ರಮದಲ್ಲಿ ಅವಳಿಗೆ ಆಶ್ರಯ ನೀಡಿದ. ಆತನು ಆಕೆಯನ್ನು ತಂದೆ ತಾಯಿಗಳಿಗಿಂತಲೂ ಹೆಚ್ಚು ವಾತ್ಸಲ್ಯದಿಂದ ಸಲಹಿದ. ಅವಳಲ್ಲಿ ಆಧ್ಯಾತ್ಮಿಕ ಜೀವನದ ಭದ್ರ ಬುನಾದಿಯನ್ನು ಹಾಕಿ ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ಸಹಾಯ ಮಾಡುವುದಲ್ಲದೆ ಮುಂದಿನ ಜೀವನಕ್ಕೆ ಆಧಾರವಾಗುವಂತಹ ಅನೇಕ ಸಲಹೆಗಳನ್ನು ನೀಡಿದ. ಅಲ್ಲಿದ್ದ ಇತರ ಬ್ರಾಹ್ಮಣರು ಮಾತಂಗ ಮುನಿ ಕೀಳು ಜಾತಿಯ ಹೆಂಗಸಿಗೆ ಉಪದೇಶ ನೀಡಿದ್ದನ್ನು ಸಹಿಸದೆ ಅವರನ್ನು ಖಂಡಿಸಿ ಬಹಿಷ್ಕರಿಸಿದರು. ಒಂದು ದಿನ ಶಬರಿ ಸ್ನಾನ ಮಾಡಲು ನದಿಗೆ ಹೊರಟಿದ್ದಳು. ಎದುರಿನಿಂದ ಸ್ನಾನ ಮುಗಿಸಿಕೊಂಡು ಬರುತ್ತಿದ್ದ ಬ್ರಾಹ್ಮಣನೊಬ್ಬನಿಗೆ ಅಕಸ್ಮಾತ್ತಾಗಿ ಆಕೆಯ ಸೀರೆಯ ಅಂಚು ತಗುಲಿತು. ಆಗ ಆ ಬ್ರಾಹ್ಮಣ ಕೋಪಗೊಂಡು ಆಕೆಯನ್ನು ಹೀನಾಯವಾಗಿ ತೆಗಳಿದನು. ನಂತರ ಆ ಬ್ರಾಹ್ಮಣನು ಮತ್ತೆ ಸ್ನಾನ ಮಾಡಲು ನದಿಯೊಳಗಿಳಿದನು. ಆತ ನೀರನ್ನು ಮುಟ್ಟಿದ ಕ್ಷಣವೇ ನೀರು ಕೆಂಪು ಬಣ್ಣಕ್ಕೆ ತಿರುಗಿ ಅದರಲ್ಲೆಲ್ಲ ಹುಳಗಳು ಹರಿದಾಡಲಾರಂಭಿಸಿದವು. ಅವನು ಹೆದರಿ ಅಲ್ಲಿಂದ ಓಡಿ ಬಂದು ಬಿಟ್ಟ. ಈ ವಿಚಿತ್ರ ಘಟನೆ ಆತ ಶಬರಿಯನ್ನು ಅವಮಾನಿಸಿದುದರ ಫಲವಾಗಿತ್ತು. ಹಲವು ವರ್ಷಗಳ ನಂತರ ಶ್ರೀರಾಮನು ತನ್ನ ವನವಾಸದ ಕಾಲದಲ್ಲಿ ಶಬರಿ ವಾಸಿಸುತ್ತಿದ್ದ ದಂಡಕಾರಣ್ಯಕ್ಕೆ ಬಂದು ಆಕೆಯ ಕುಟೀರದಲ್ಲಿ ಅವಳ ಸತ್ಕಾರವನ್ನು ಸ್ವೀಕರಿಸಿದನು. ತನ್ನ ದರ್ಶನ ಭಾಗ್ಯ ಪಡೆಯಬೇಕೆನ್ನುವ ಆಕೆಯ ಜನ್ಮಾಂತರಗಳ ಆಸೆಯನ್ನು ಹೀಗೆ ಅವನು ಪೂರೈಸಿದನು. ಶಬರಿಯು ಲೋಕದೊಡೆಯನಾದ ಶ್ರೀರಾಮನಿಗೆ ತಾನು ಕಾಡಿನಲ್ಲೆಲ್ಲ ಅಲೆದು ಸಂಗ್ರಹಿಸಿದ ಅತಿ ಸ್ವಾದಿಷ್ಟವಾದ ಫಲಗಳನ್ನು ಪ್ರೀತಿಯಿಂದ ಅರ್ಪಿಸಿದಳು. ಶ್ರೀರಾಮನು ಕೂಡ ಪರಮ ಪ್ರೀತಿಯಿಂದ ವೃದ್ಧೆ ಶಬರಿಯನ್ನು, ಅಮ್ಮ ತಪಸ್ವಿನಿ, ನೀನು ಕುಶಲವೇ? ಆಸೆ ಕ್ರೋಧಗಳನ್ನು ಗೆದ್ದುಕೊಂಡಿದ್ದೀಯ. ಮಹಾತ್ಮರ ಸೇವೆ ನಿನಗೆ ಫಲ ನೀಡಿದೆಯೇ ಎಂದು ವಿಚಾರಿಸಿದನು. ವಿನೀತಳಾಗಿ ಅತ್ಯಂತ ಪೂಜ್ಯ ಭಾವದಿಂದ ನಿಂತಿದ್ದ ಶಬರಿಯು, ರಾಮಚಂದ್ರ, ನೀನು ಬರುತ್ತೀ ಎಂದು ನಾನು ಬಹಳಷ್ಟು ವರ್ಷಗಳಿಂದ ಕಾತರಿಸಿ ಕಾಯುತ್ತಿದ್ದೇನೆ. ನಿನಗಾಗಿ ಅರಣ್ಯದಲ್ಲೆಲ್ಲ ಅಲೆದು ಸಂಗ್ರಹಿಸಿ ತಂದಿರುವ ಈ ಫಲಗಳನ್ನು ಸ್ವೀಕರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ನಿನ್ನ ದರ್ಶನ ಪಡೆದ ಕ್ಷಣವೇ ನನ್ನ ತಪಸ್ಸು ಫಲಿಸಿತು. ನಿನ್ನ ದೃಷ್ಟಿ ಸೋಕಿದ ಈ ದೇಹ ಪುನೀತವಾಯಿತು. ನನ್ನ ಜನ್ಮ ಸಾರ್ಥಕವಾಯಿತು. ಇನ್ನು ನಾನು ಮುಕ್ತಿ ಪಡೆಯುವುದರಲ್ಲಿ ಸಂದೇಹವೇ ಇಲ್ಲ. ನಿನ್ನ ದರ್ಶನವಾದ ಮೇಲೆ ಈ ಪ್ರಪಂಚದಲ್ಲಿ ನನಗೆ ಇನ್ಯಾವ ಕೆಲಸವೂ ಉಳಿದಿಲ್ಲ. ಈ ದೇಹವನ್ನು ಯಜ್ಞಕುಂಡದಲ್ಲಿ ತ್ಯಾಗ ಮಾಡಲು ಅನುಮತಿ ನೀಡು ಎಂದು ಬೇಡಿದಳು. ಆ ಕಾಡಿನ ಋಷಿಗಳೆಲ್ಲ ಶ್ರೀರಾಮನನ್ನು ನೋಡಲು ಬಂದರು. ಅವರು, ರಾಮ, ಹತ್ತಿರದಲ್ಲಿ ಒಂದು ನದಿ ಇದೆ. ಹಿಂದೆ ಅಲ್ಲಿ ಪರಿಶುದ್ಧವಾದ ನೀರು ಹರಿಯುತ್ತಿತ್ತು. ಆದರೆ ಇದ್ದಕ್ಕಿದ್ದಂತೆ ಒಂದು ದಿನ ಉಪಯೋಗಿಸಲಾರದಷ್ಟು ಮಲಿನವಾಯಿತು. ಇದು ಏಕಾಯಿತೆಂದು ನಮಗೆ ತಿಳಿಸಲಾರೆಯಾ ಎಂದರು. ಆಗ ಲಕ್ಷ್ಮಣ, ಬ್ರಾಹ್ಮಣರು ಮಹಾ ತಪಸ್ವಿಯಾದ ಮಾತಂಗ ಮುನಿಗಳಿಗೆ ಬಹಿಷ್ಕಾರ ಹಾಕಿ ಪರಮ ಪವಿತ್ರೆಯಾದ ಶಬರಿಯನ್ನು ಅವಮಾನಗೊಳಿಸಿದರು. ಇದರ ಪಾಪದ ಫಲವಾಗಿ ನೀರು ಕೊಳಕಾಗಿದೆ ಎಂದನು. ಬ್ರಾಹ್ಮಣರು ಈ ನೀರನ್ನು ಶುದ್ಧಗೊಳಿಸಲು ಮಾರ್ಗವೇನಾದರೂ ಇದೆಯೇ ಎಂದು ಪ್ರಶ್ನಿಸಿದರು. ಲಕ್ಷ್ಮಣನು, ಖಂಡಿತವಾಗಿಯೂ ಇದೆ. ಮುಗ್ಧಳು ಪರಿಶುದ್ಧ ಹೃದಯಳು ಆದ ಶಬರಿಯು ಈ ನೀರಿನಲ್ಲಿ ಸ್ನಾನ ಮಾಡಿದರೆ ಅದು ಪರಿಶುದ್ಧವಾಗುತ್ತದೆ ಎಂದ. ಅದರಂತೆ ಶಬರಿಯು ಈ ನೀರನ್ನು ಸ್ಪರ್ಶಿಸಿದ ಕ್ಷಣವೇ ನೀರೆಲ್ಲ ತಿಳಿಯಾಗಿ ಪರಿಶುದ್ಧವಾಯಿತು. ಬ್ರಾಹ್ಮಣರು ತಮ್ಮ ತಪ್ಪನ್ನರಿತುಕೊಂಡು ಶಬರಿಯ ಕ್ಷಮೆ ಯಾಚಿಸಿದರು. ಭಗವಂತ ಪರಿಶುದ್ಧ ಹೃದಯಕ್ಕಾಗಿ ಒಲಿಯುತ್ತಾನಲ್ಲದೆ ಜಾತಿ ಜನಾಂಗಗಳಿಗಲ್ಲ ಎಂದವರು ಅರ್ಥ ಮಾಡಿಕೊಂಡರು. ಶಬರಿಯು ಶ್ರೀರಾಮನ ಅಪ್ಪಣೆ ಪಡೆದು ತನ್ನ ದೇಹವನ್ನು ಅಗ್ನಿಯಲ್ಲಿ ತ್ಯಾಗ ಮಾಡಿದಳು.